ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಸ್ಟೂಡೆಂಟ್ ಬಸ್ ಪಾಸ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ. ಈ ಒಂದು ವಿಡಿಯೋದಲ್ಲಿ ಸ್ಟೂಡೆಂಟ್ ಪಾಸಿಗೆ ಬೇಕಾಗುವಂಥ ಡಾಕ್ಯುಮೆಂಟು ಮತ್ತು ಎಷ್ಟು ಫೀಸ್ ಖರ್ಚಾಗುತ್ತೆ ಮತ್ತು ಅದನ್ನು ಯಾವ ರೀತಿ ಸಲ್ಲಿಸೋದು, ಯಾವೊಂದು ಲಾಗಿನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. 2024-25ನೇ ಸಾಲಿನ ಒಂದು ಸ್ಟೂಡೆಂಟ್ ಬಸ್ ಪಾಸ್ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದ್ದಾವೆ. ಅರ್ಜಿ ಸಲ್ಲಿಸಲಿಕ್ಕೂ ಬೇಕಾಗಿರುವಂಥ ಡಾಕ್ಯುಮೆಂಟನ್ನು ನೋಡಿದ್ರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡು, ಕಾಲೇಜು ಅಡ್ಮಿಷನ್ ರಿಸಿಪ್ಟು, ಜಾತಿ ಆದಾಯ ಪ್ರಮಾಣಪತ್ರ, ಸ್ಕೂಲ್ದಾಗಿದ್ದರೆ SATS ನಂಬರ್ ಬೇಕಾಗುತ್ತೆ ಅಥವಾ ಸ್ಟೂಡೆಂಟ್ ID ಕೂಡ ಬೇಕಾಗುತ್ತೆ, ಮತ್ತು ಶಿಕ್ಷಣ ಸಂಸ್ಥೆಯ ದೃಢೀಕೃತ ಪ್ರಮಾಣಪತ್ರ ಅಂತ ಬರುತ್ತೆ. ಅಂದರೆ ನಿಮ್ಮ ಬಸ್ ಪಾಸಿಗೆ ಒಂದು ಫಾರಮ್ ಸಿಗುತ್ತೆ. ಆ ಒಂದು ಫಾರಮನ್ನು ಸ್ಕೂಲು ಅಥವಾ ಕಾಲೇಜ್ ಕಡೆಯಿಂದ ನೀವು ಬರ್ಸ್ಕೊಂಬರ್ಬೇಕಾಗುತ್ತೆ. ಸ್ಕೂಲು ಓದ್ತಾ ಇದ್ದರೆ ಸ್ಕೂಲು ಫಾರ್ಮ್ ತೊಗೋಬೇಕು, ಕಾಲೇಜ್ ಇದ್ದರೆ ಕಾಲೇಜ್ ಕಡೆಯಿಂದ ದುಡುಕನ್ನು ಬರ್ಸ್ಕೊಂಡು ಬರಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು. ಮತ್ತು ಕಳೆದ ಬಾರಿ ಈ ಒಂದು ಬಸ್ ಪಾಸನ್ನು ನಾರ್ಮಲ್ ಒಂದು ಇದರಲ್ಲಿ ಕೊಡ್ತಾಯಿದ್ರು. ಇವಾಗ ಸ್ಮಾರ್ಟ್ ಕಾರ್ಡನ್ನು ಕೊಡಲಾಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಕಾರ್ಡು ಬರ್ತಾಯಿದ್ದಾವೆ ಇವಾಗ ಸ್ಟೂಡೆಂಟ್ ಬಸ್ ಪಾಸು. ಮತ್ತು ಈ ಒಂದು ಬಸ್ ಪಾಸು ಸೇವಾ ಸಿಂಧುನಲ್ಲಿ ಪೋರ್ಟಲ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಯಾವುದೇ ಥರ ಫೀಸ್ ಇರೋದಿಲ್ಲ. ನಾರ್ಮಲ್ ವೆಬ್ಸೈಟ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕೋದಾದರೆ ಯಾವುದರ ಫೀಸ್ ಇರೋದಿಲ್ಲ. ಮತ್ತು ಗ್ರಾಮವನ್, ಕರ್ನಾಟಕವನ್, ಬೆಂಗಳೂರವನ್ ಕೇಂದ್ರದಲ್ಲಿ ಹೋದರೆ ನೀವು ಪೇಮೆಂಟನ್ನು ಕೊಡಬೇಕಾಗುತ್ತೆ, ಅಪ್ಲಿಕೇಶನ್ ಫೀಸು. ಮತ್ತು ಈ ಬಸ್ ಪಾಸಿಗೆ ಅಧಿಕೃತವಾಗಿ ಅಂದರೆ ಗೌರ್ಮೆಂಟ್ ಕಡೆಯಿಂದ ಫೀಸನ್ನು ಬಸ್ ಪಾಸಿಗೆ ತೊಗೋವಂಥದ್ದು ಎಷ್ಟು ಅಂತ ಇಲ್ಲಿ ಲಿಸ್ಟನ್ನು ಕೊಟ್ಟಿದ್ದಾರೆ. ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ. ಮೊದಲನಾಗಿ ಪ್ರಾಥಮಿಕ ಶಾಲೆ ಇಲ್ಲಿ ನೋಡ್ತಾ ಇದ್ದೀರಾ. ಪ್ರೈಮರಿ ಸ್ಕೂಲಿಗೆ 10 ತಿಂಗಳು ಬಸ್ ಪಾಸಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 150 ರೂಪಾಯಿ ಅಂತ ಕೊಟ್ಟಿದ್ದಾರೆ. SC/ST ಅಭ್ಯರ್ಥಿಗಳಿಗೆ 150 ರೂಪಾಯಿಗಳಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಪ್ರಾಥಮಿಕ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಮಾತ್ರ. ಅದೇ ರೀತಿ ಪ್ರೌಢಶಾಲೆ ಬಾಲಕರು ಅಂದರೆ 8ನೇ ತರಗತಿಯಿಂದ 10ನೇ ತರಗತಿ ಹುಡುಗರಿಗೆ 10 ತಿಂಗಳಿಗೆ 750 ರೂಪಾಯಿ. ಇದು ಜನರಲ್ ಕ್ಯಾಟಗರಿ ಹುಡುಗರಿಗೆ ಅಂತ ಹೇಳ್ಬೋದು. ಇಲ್ಲಿ SC/ST ಅಭ್ಯರ್ಥಿಗಳಿಗೆ 150 ರೂಪಾಯಿಯನ್ನು ಇಟ್ಟಿದ್ದಾರೆ ಬಸ್ ಪಾಸ್ ಫೀಸನ್ನು. ಅದೇ ರೀತಿ ಪ್ರೌಢಶಾಲೆ ಬಾಲಕಿಯರು ಅಂತ ಕೊಟ್ಟಿದ್ದಾರೆ. ಪ್ರೌಢಶಾಲೆ ಬಾಲಕಿಯರಿಗೆ 10 ತಿಂಗಳಿಗೆ 550 ರೂಪಾಯಿಯನ್ನು ಇಟ್ಟಿದ್ದಾರೆ. ಸ್ವಲ್ಪ ಕಡಿಮೆ ಇದೆ ಬಾಲಕಿಯರಿಗೆ. ಅದೇ ರೀತಿ SC/ST ವಿದ್ಯಾರ್ಥಿಗಳಿಗೆ 150 ರೂಪಾಯಿಯನ್ನು ಫೀಸನ್ನು ಇಟ್ಟಿದ್ದಾರೆ. ಮತ್ತು ಕಾಲೇಜು ಅಥವಾ ಡಿಪ್ಲೊಮಾ PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಮತ್ತು ಡಿಪ್ಲೊಮಾ ಓದ್ತಾ ಇರುವಂಥ 10 ತಿಂಗಳ ಅವಧಿಗೆ 1050 ರೂಪಾಯಿಯನ್ನು ಇಟ್ಟಿದ್ದಾರೆ. ಇದು ಜನರಲ್ ಕ್ಯಾಟಗರಿಯವರಿಗೆ 1050 ರೂಪಾಯಿಯನ್ನು ಇಟ್ಟಿದ್ದಾರೆ ಜನರಲ್ ವಿದ್ಯಾರ್ಥಿಗಳಿಗೆ. ಇಲ್ಲಿ SC/ST ಅಭ್ಯರ್ಥಿಗಳಿಗೆ 150 ರೂಪಾಯಿಯನ್ನು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ITI ಓದೋರಿಗೆ ಕೂಡ 10 ತಿಂಗಳಿಗೆ 1310 ರೂಪಾಯಿನ ಇಟ್ಟಿದ್ದಾರೆ. SC/ST ಅಭ್ಯರ್ಥಿಗಳಾದರೆ 160 ರೂಪಾಯಿಯನ್ನು ಫೀಸನ್ನು ಇಟ್ಟಿದ್ದಾರೆ. ಮತ್ತು ಇಲ್ಲಿ ವೃತ್ತಿಪರ ಕೋರ್ಸುಗಳಾಗಿರ್ಬೋದು, ಡಿಗ್ರಿಗಿನ ಮೇಲ್ಪಟ್ಟು ಇರುವಂಥ ಕೋರ್ಸ್ ಏನಿದೆಯಲ್ಲ ಪ್ರೊಫೆಷ್ನಲ್ ಕೋರ್ಸುಗಳು 10 ತಿಂಗಳಿಗೆ 1550 ರೂಪಾಯಿನ ಇಟ್ಟಿದ್ದಾರೆ. ಇದು ಜನರಲ್ ಅಭ್ಯರ್ಥಿಗಳಿಗೆ. ಇದು SC/ST ಅಭ್ಯರ್ಥಿಗಳಿಗೆ 150 ರೂಪಾಯಿನ ಇಟ್ಟಿದ್ದಾರೆ. ಮತ್ತು ಸಂಜೆ ಕಾಲೇಜು ಅಥವಾ PhD ಕೋರ್ಸ್ಗಳಿಗೆ ನೋಡಿ, ಸಂಜೆ ಕಾಲೇಜು ಅಥವಾ PhD ಕೋರ್ಸುಗಳಿಗೆ 10 ತಿಂಗಳಿಗೆ 1350 ರೂಪಾಯಿ ಇಟ್ಟಿದ್ದಾರೆ. SC/ST ಅಭ್ಯರ್ಥಿಗಳಿಗೆ 150 ರೂಪಾಯಿ. ಎಲ್ಲ ಒಂದು ಕೋರ್ಸುಗಳಿಗೆ SC/ST ಅಭ್ಯರ್ಥಿಗಳಿಗೆ ಕೇವಲ 150 ರೂಪಾಯಿನ ಇಟ್ಟಿದ್ದಾರೆ. ಜನರಲ್ ಕ್ಯಾಟಗರಿಯವರಿಗೆ 500ದಿಂದ ಸ್ಟಾರ್ಟ್ ಆಗಿ 1300ವರೆಗೂ ಎಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅಪ್ಲಿಕೇಶನ್ ಸೇವಾ ಸಿಂಧುನಲ್ಲಿ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ಈ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ಕಳೆದ ವರ್ಷ 2023ರಲ್ಲಿ ಒಂದು ಬಸ್ ಪಾಸಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ. ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ಮತ್ತು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ನಿಮಗೆ ಸಮಸ್ಯೆ ಎದುರಾಗಿದ್ದಲ್ಲಿ, ಅಂದರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಸೇವಾ ಸಿಂಧು ಪೋರ್ಟಲ್ ಸಮಸ್ಯೆ ಆದರೆ ಈ ಒಂದು ನಂಬರಿಗೆ ನೀವು ಕರೆ ಮಾಡಿ ಇಮೇಲ್ ಐಡಿಗೆ ನೀವು ಮಾಹಿತಿಯನ್ನು ಕೊಟ್ಟರೆ ಅವರು ನಿಮಗೆ ಏನೇ ಸಮಸ್ಯೆ ಇದ್ದರೂ ಪರಿಹರಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಮತ್ತು ನೀವು ನಿಮ್ಮ ಒಂದು ಬಸ್ ಡಿಪೋನಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ನಲ್ಲಿ ನೀವು ಪಾಸನ್ನು ವಿತರಣೆ ತೊಗೋಬೇಕಾಗುತ್ತೆ. ಬಸ್ ಸ್ಟ್ಯಾಂಡಲ್ಲಿ ತಾಲೂಕು ಮಟ್ಟದ ಬಸ್ ಸ್ಟಾಪ್ ಏನಿರ್ತಾವಲ್ಲ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಕೊಡಬೇಕಾಗುತ್ತೆ. ಅಲ್ಲಿ ನಿಮಗೆ ವಿತರಣಾ ಕೇಂದ್ರ ಕೂಡ ಅಲ್ಲೇ ಬರುತ್ತೆ, ನಿಮಗೆ ತೊಗೋಬೋದು ಅಂತ ಕೊಟ್ಟಿದ್ದಾರೆ. ಸೇವಾ ಸಿಂಧು ಪೋರ್ಟಲ್ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಸೇವಾ ಸಿಂಧು ಪೋರ್ಟಲ್ ಇದೇ ಒಂದು ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ನಾರ್ಮಲ್ ಲಾಗಿನ್ನಲ್ಲಿ, ಸಿಟಿಜನ್ ಲಾಗಿನ್ನಲ್ಲೇ ಬರುತ್ತೆ. ನಿಮ್ಮ ಹತ್ತಿರದ ಒಂದು ಗ್ರಾಮವನ್, ಕರ್ನಾಟಕವನ್, ಬೆಂಗಳೂರನ್ನು ಇದ್ದರೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಕೂಡ ಸಲ್ಲಿಸ್ಕೋಬೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು ಸ್ಟೂಡೆಂಟ್ ಬಸ್ ಪಾಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದ್ರ ರಿಲೇಟೆಡಾಗಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಕ್ವಶನ್ ಕೇಳಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೂ ಇತರರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ಮಾಹಿತಿ ಉಪಯುಕ್ತ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.